ಒಂದು ರೌಕೆಗೋಸ್ಕರ ಯಾರಾದ್ರೂ ಕೋರ್ಟ್ಗೆ ಹೋಗ್ತಾರಾ, ಕೇಸ್ ಹಾಕ್ತಾರಾ ಹೇಳಿ? ಕೇಸ್ ಅಲ್ಲ, ಆಕ್ಚುಲಿ ಹೋಗ್ಬಿಟ್ಟು ಟೈಲರ್ನ ಮರ್ಡರ್ ಮಾಡಿದ್ರು. ನಿಮ್ ಬ್ಲೌಸ್ ಯಾವತ್ತಾದ್ರೂ ಈ ತರ ಕೆಡ್ಸಿದಾರಾ ಟೈಲರ್ ಯಾರಾದ್ರೂ? ಗುದ್ದು ಬಿಡ್ಬೇಕು ಅನ್ನೋಷ್ಟು ಕೋಪ ಬರುತ್ತೆ. ಸಾಯಿಸ್ಬಿಡ್ತೀನಿ, ಕಚ್ಚಿಸಕ್ಕೆ ಸಾಯಿಸ್ಬಿಡ್ಬೇಕು ಅನ್ನೋಷ್ಟು ಕೋಪ ಬರುತ್ತೆ. ಓಕೆ, ಈಗ ಫೈನಲ್ ಕ್ವಶನ್ ಬರೋಣ. ಏನಿದು ರವಿಕೆ ಪ್ರಸಂಗ? ಒಂದು ರೌಕೆಗೋಸ್ಕರ ಯಾರಾದ್ರೂ ಕೋರ್ಟ್ಗೆ ಹೋಗ್ತಾರಾ, ಕೇಸ್ ಹಾಕ್ತಾರಾ ಹೇಳಿ? ಅಂದ್ರೆ ಆರ್ ಯು ಸೀರಿಯಸ್ ಅಂತ ಕೇಳೋ ಪ್ರಶ್ನೆ ಇದು. ವೈ ನಾಟ್? ಎಷ್ಟೊಂದು ಜನ ಹಾಕಿದ್ದಾರೆ. ಇವಾಗ ತುಂಬಾ ಒಂದು ಇಂಪಾರ್ಟೆಂಟ್ ಸಿಚುವೇಶನ್. ಇವಾಗ ಅಲ್ಲಿ ಸಾನ್ವಿ ಲೈಫ್ ವಿಷಯ, ಮದುವೆ ವಿಷಯ, ಅವಳ ಆಸೆ ವಿಷಯ, ಅವಳ ಕನಸಿನ ವಿಷಯ, ಪಾತ್ರದ ಇದಕ್ಕೆ ಬಂದ್ರೆ, ಕಥೆ ವಿಷಯಕ್ಕೆ ಬಂದ್ರೆ, ಇಟ್ ಇಸ್ ಅ ವೆರಿ ಸೀರಿಯಸ್ ಥಿಂಗ್. ಅಂಡ್ ಅವಳು ತುಂಬಾ ಕನ್ಸು ಕಟ್ಟಿರ್ತಾಳೆ. ಒಂದು NRI ಹುಡುಗನ್ನ ನಾನು ಇಂಪ್ರೆಸ್ ಮಾಡ್ತೀನಿ, ಮದುವೆ ಆಗುತ್ತೆ ನನಗೂ ಅವನಿಗೂ, ನಾನು ಕ್ಯಾನಡಾಗ ಹೋಗ್ತೀನಿ ಅಂತೆಲ್ಲ ಕನ್ಸು ಇಟ್ಕೊಂಡಿದ್ದಾಳೆ. ಒಂದು ಬ್ಲೌಸ್ ಇಂದ ಅಷ್ಟೆಲ್ಲ ಕನ್ಸು ನುಚ್ಚುನೂರು ಆಗುತ್ತೆ ಅಂದ್ರೆ ಕೇಸ್ ಹಾಕೋದು ಇಸ್ ಅ ವೆರಿ ಸ್ಮಾಲ್ ಥಿಂಗ್. ಕೇಸ್ ಅಲ್ಲ, ಆಕ್ಚುಲಿ ಹೋಗ್ಬಿಟ್ಟು ಟೈಲರ್ನ ಮರ್ಡರ್ ಮಾಡಿದ್ರು ಅಲ್ಲ. ಬಟ್ ಮರ್ಡರ್ ಎಲ್ಲ ಮಾಡಕ್ಕಾಗೋದು ಇಮ್ಯಾಜಿನೇಷನ್ ಅಲ್ಲಿ ಮಾತ್ರ. ಅದೊಂದು ಫ್ಯಾಂಟಸಿ ವರ್ಲ್ಡ್ ಅಷ್ಟೇ, ನಾವು ಯೋಚನೆ ಮಾಡ್ಬೋದು. ಎಕ್ಸಾಕ್ಟ್ಲಿ. ಓ ಟೈಲರ್ನ ಹಂಗ್ ಮಾಡ್ತೀನಿ, ಹಿಂಗ್ ಮಾಡ್ತೀನಿ. ಇಲ್ಲ, ನೀವಾದ್ರೂ ಯೋಚನೆ ಮಾಡಿರ್ತೀರಾ ಆಯ್ತಾ? ಇವಾಗ ಟೈಲರ್ ಏನಾದ್ರೂ ಒಂದು ಬ್ಲೌಸ್ ಇದು ಕೆಡಿಸಿದ ತಕ್ಷಣ ಅವ್ನು ಸಿಕ್ಕಿದ್ರೆ ಇದೆಯಲ್ಲ ಗುದ್ದು ಬಿಡ್ಬೇಕು ಅನ್ನೋಷ್ಟು ಕೋಪ ಬರುತ್ತೆ. ಸಾಯಿಸ್ಬಿಡ್ತೀನಿ, ಕಚ್ಚಿಸಕ್ಕೆ ಸಾಯಿಸ್ಬಿಡ್ಬೇಕು ಅನ್ನೋಷ್ಟೆಲ್ಲ ಕೋಪ ಬರುತ್ತೆ. ಅಫ್ಕೋರ್ಸ್ ನಾವ್ ಅದನ್ನ ರಿಯಲ್ ಆಗಿ ಮಾಡೋದಕ್ಕಾಗಲ್ಲ. ಮನ್ಸಲ್ಲಿ ಮೆಂಟಲಿ ನಾವು ಎಲ್ಲಾ ತರ ಮಾಡಿರ್ತೀವಿ, ರಿಯಲ್ ಆಗಿ ಮಾಡಕ್ಕಾಗಲ್ಲ. ಬಟ್ ಅದೇ ಹೇಳ್ತಿರೋದಲ್ಲ, ಹೆಣ್ಮಕ್ಳಿಗೆ ಇವಾಗ ಸುಮ್ಮನೆ ಬ್ಲೌಸ್ ಹಾಳು ಮಾಡಿದ್ರೇನೆ ಅಷ್ಟು ಕೋಪ ಬರುತ್ತೆ. ಇವಾಗ ಮದ್ವೆ ವಿಚಾರ, ಆಸೆಗಳ ವಿಚಾರ, ಈ ವಿಚಾರಕ್ಕೆ ಬಂದಾಗ ಎಷ್ಟು ಕೋಪ ಬರುತ್ತೆ ಅಲ್ವಾ? ಸಾಯಿಸೇ ಬಿಡ್ಬೇಕು ಅನ್ನೋ ಅಷ್ಟು ಕೋಪ ಬರುತ್ತೆ. ಸೊ ಕೇಸ್ ಹಾಕೋದು ದೊಡ್ಡ ವಿಷಯ. ಯಾವತ್ತಾದ್ರೂ ನಿಮ್ ಪರ್ಸನಲ್ ಲೈಫ್ ಅಲ್ಲಿ ಈ ತರ ಯೋಚನೆ ಮಾಡಿದ್ರಾ ನೀವು? ನಿಮ್ ಬ್ಲೌಸ್ ಯಾವತ್ತಾದ್ರೂ ಈ ತರ ಕೆಡ್ಸಿದಾರಾ ಟೈಲರ್ ಯಾರಾದ್ರೂ? ಆಕ್ಚುಲಿ ಟೈಲರ್ ಅಂತ ಹೇಳಕ್ ಹೋಗಲ್ಲ, ಒಬ್ರು ಡಿಸೈನರ್ ಇದ್ರು. ನಂಗೆ ತುಂಬಾ ಇಂಪಾರ್ಟೆಂಟ್ ಸಿಚುವೇಶನ್. ನಾನು ಜಿ ಕುಟುಂಬ ಅವಾರ್ಡ್ಸ್ಗೆ ಸ್ಟೇಜ್ ಮೇಲೆ ಇರಬೇಕು. ಸ್ಟೇಜ್ ಮೇಲೆ ಇರೋ ಟೈಮ್ ವರ್ಗೂನು ನನ್ಗೆ ಏನು ಕಾಸ್ಟ್ಯೂಮ್ ಸಿಕ್ಕಿರ್ಲಿಲ್ಲ. ಲಾಸ್ಟ್ ಮೊಮೆಂಟ್ ವರ್ಗು, ಇನ್ನೇ ನಾನು 15 ಮಿನಿಟ್ಸ್ ಅಲ್ಲಿ ಸ್ಟೇಜ್ ಹತ್ಬೇಕು ಅನ್ನೋವರೆಗೂ ನಂಗೆ ಕಾಸ್ಟ್ಯೂಮ್ ಸಿಕ್ಕಿಲ್ಲ. ಕೊನೆಗೂ 7 ಗಂಟೆಗೆ ನಾನು ಸ್ಟೇಜ್ ಮೇಲೆ ಇತ್ತು, 7 ಸ್ಟೇಜ್ ಮೇಲೆ ಇರಬೇಕಾಗಿತ್ತು. 7:15 ನನಗೆ ನನ್ನ ಕಾಸ್ಟ್ಯೂಮ್ ಸಿಕ್ಕಿರೋದು. ಮುಂಚೆ ಎಲ್ಲ ಫಿಟ್ಟಿಂಗ್ ಎಲ್ಲ ಚೆಕ್ ಮಾಡ್ಕೊಂಡಿಲ್ವಾ? ಏನೂ ಇಲ್ಲ, ನನಗೆ ಸಿಕ್ಕೇ ಇಲ್ಲ. ಇವತ್ತು ನಾಳೆ ಮಾಡ್ತಾ ಇದೀನಿ, ಇನ್ನೂ ಹೊಲಿತಾ ಇದೀನಿ, ಕೊಡ್ತೀನಿ ಅಂತ ಕತೆ ಹೇಳಿ ಕೊನೆಗೆ ಅಲ್ಲಿ ತನಕ ಬಂದು ನಿಂತ್ಕೋತು. ಇವೆಂಟ್ ಸ್ಟಾರ್ಟ್ ಆಗ್ಬಿಡದೆ, ಅರ್ಧ ಗಂಟೆ ಆಗ್ಬಿಡದೆ, ನಂಗೆ ಡ್ರೆಸ್ ಸಿಕ್ಕಿಲ್ಲ. ಕೊನೆಗೊಂದು ಡ್ರೆಸ್ ಸಿಗುತ್ತೆ, ಹಾಕೋತೀನಿ. ಎಷ್ಟು ಕೋಪ ಬರ್ತಿದೆ ಅಂತಂದ್ರೆ, ನಾನು ನಿಜವಾಗ್ಲೂ ಅವತ್ತು ಹೇಳ್ತಿದ್ದೆ ಡಿಸೈನರ್ನ. ಸಿಕ್ಕಿದ್ರಾ? ನಿಮ್ ಕಣ್ ಮುಂದೆ ಬಂದಿದ್ರ ಅವರು ಡಿಸೈನರ್? ಸಿಕ್ಕಿಲ್ಲ. ಅದಾದ್ಮೇಲೆ ಹೋಗ್ಬಿಟ್ರಾ? ಸಿಕ್ಕೇ ಬೇರೆ ಯಾರ್ದೋ ಕೈಲಿ ಕೊಟ್ಟು ಕಳ್ಸಿದ್ದವ್ರು, ಅವ್ರು ಯಾಕೆ ಬರ್ತಾರೆ? ಎಷ್ಟೋ ಸಿಟ್ಟು ಬಂದಿತ್ತು ಅಂದ್ರೆ ನಂಗೆ ಇವಾಗ್ಲೂ ತುಂಬಾ ಸಿಟ್ಟಿದೆ. ಮೇ ಬಿ ಏನಾದ್ರು ಆವಾಗ ಗೀತಾ ಅವ್ರ ಮುಂದೆ ಬಂದಿದ್ರೆ ಒಂದು ಮರ್ಡರ್ ಸ್ಟೋರಿ ಆಗ್ತಿತ್ತು. ಸೀರಿಯಸ್ಲಿ ನನ್ಗೆ ಅಷ್ಟು ಇವತ್ತಿಗೂ ಅದು ತುಂಬಾ ಸಿಟ್ಟಿದೆ ನಂಗೆ. ಆ ಸಿಚುವೇಶನ್ ಬಗ್ಗೆ ತುಂಬಾ ಕೆಟ್ಟದಾಗೆ ಅದು ಇದು ಮಾಡಿದ್ರು. ಆಮೇಲೆ ಅದನ್ನ ಆಲ್ಟರ್ ಮಾಡಿ, ಅದನ್ನ ಏನೇನೋ ಜುಗಾಡ್ ಮಾಡಿ ಸ್ಟೇಜ್ ಮೇಲೆ ಹೋಗೋ ಅಷ್ಟೊತ್ತಿಗೆ ನನ್ನ ಜೀವ ಅರ್ಧ ಆಗೋಗಿತ್ತು ಅವತ್ತು. ಸೊ ನನ್ನ ಲೈಫಲ್ಲಿ, ರಿಯಲ್ ಲೈಫಲ್ಲೂ ನಿಜವಾಗ್ಲೂ ಈ ಥರ ಇನ್ಸಿಡೆಂಟ್ಸ್ ನಡೆದಿದ್ದಿದೆ. ಆ್ಯಂಡ್ ಏನು ಗೊತ್ತಾ, ಕೊನೆ ನೆಕ್ ಮೊಮೆಂಟಿಗೆ ಬಂದಾಗ ಈ ಥರದ್ದೆಲ್ಲ ಆದಾಗ ಯಾರಿಗಾದ್ರೂ ತುಂಬ ಸಿಟ್ಟು ಬಂದ್ಬಿಡುತ್ತೆ. ಆ್ಯಂಡ್ ಅದೊಂಥರ ಹೆಲ್ಪ್ಲೆಸ್ ಫೀಲಿಂಗ್, ಏನೂ ಮಾಡೋಕ್ಕಾಗಲ್ಲ ಅನ್ನೋ ಥರ ಫೀಲಿಂಗು. ಸೊ ಅದು ತುಂಬ ಎಫೆಕ್ಟ್ ಆಗುತ್ತೆ. ಇದು ಪಬ್ಲಿಕ್ ಇಂಪ್ಯಾಕ್ಟ್. ಜನಶಕ್ತಿಯೇ ನಿರ್ಣಾಯಕ.